ಸರ್ಕಾರಿ ಕೆಲಸ ಕೊಡಿಸೋದಾಗಿ ವಂಚನೆ ಆರೋಪ ಬಂದಿದ್ದು ಕೈನಾಯಕಿ ವಸಂತ ಮುರಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ನಾಯಕಿಯನ್ನ ಪ್ರತಿಭಟನಾಕಾರರು ತಳ್ಳಾಡಿದ್ದಾರೆ. ವಿಶ್ವಕರ್ಮ ಸಮಾವೇಶದಲ್ಲಿ ನಡೆದ ಮಾರಾಮಾರಿ ಇದು. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷೆ ವಸಂತ ಮುರಳಿ, ಕಾಂಗ್ರೆಸ್ ನಾಯಕಿ ಇವರ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಗಲ್ಪಟ್ಟವು. ವೇದಿಕೆ ಮೇಲಿದ್ದ ಕಾಂಗ್ರೆಸ್ ನಾಯಕಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೈ ನಾಯಕಿಯನ್ನ ಪ್ರತಿಭಟನಾಕಾರರು ತಳ್ಳಾಡಿದ್ದಾರೆ. ಹಲವು ಮಹಿಳೆಯರು ಈಕೆಗೆ ಹಣ ನೀಡಿದ ಆರೋಪ ಇದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಂತ್ರಸ್ತರು. ಸಮಾವೇಶದಲ್ಲಿ ಏಕಾಏಕಿ ವಸಂತ ವಿರುದ್ಧ ಘೋಷಣೆ ಕೂಗಿದ್ದಾರೆ. ವೇದಿಕೆಯಿಂದ ಕೆಳಗಿಳಿಸಿ ವಸಂತ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಯಿತು. ಒಂದು ಒಳ್ಳೆಯ ಕಾರ್ಯಕ್ರಮ ವಿದ್ಯಾರ್ಥಿಗಳ ಮಾಹಿತಿ ಪಡೆದಿದ್ದೇವೆ. ಈ ಕಾರ್ಯಕ್ರಮ ನಡೀಬೇಕಾದರೆ ಬೇರೆ ಕುಟುಂಬದಿಂದ ನಮ್ಮ ಮೇಲೆ ಒಳ್ಳೆಯ ಮಾಹಿತಿದೆ ಅಥವಾ ಮಾಹಿತಿ ಪಡೆದಿದ್ದೇವೆ. ದಯವಿಟ್ಟು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಏನಿದು ವಂಚನೆ ಆರೋಪ? ಎಷ್ಟು ಮಹಿಳೆಯರಿಂದ ವಸೂಲಿಯಾಗಿದೆ ಅನ್ನೋ ಆರೋಪ ಇದೆ? ಭಾವನಾ, ಸದ್ಯಕ್ಕೆ ಸಾಕಷ್ಟು ಮಹಿಳೆಯರಿಗೆ ವಸಂತ ಮುರಳಿ ಅನ್ನುವಂತಹ ಈಕೆ ಏನಿದ್ದಾಳೆ, ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರು, ಇವರು ಮೋಸ ಮಾಡಿರುವಂತಹ ಇನ್ಸಿಡೆಂಟ್ ಬಗ್ಗೆ ಒಂದು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೂಡ ಇದೀಗ ಆಗಿರುವಂತದ್ದು. ಅಂದ್ರೆ ಸದ್ಯಕ್ಕೆ ದೂರು ದಾಖಲಾಗಿದೆ. ಅಂದ್ರೆ ನನಗೆ ಸಾಕಷ್ಟು CM, DCM, ಮಿನಿಸ್ಟರ್ ಎಲ್ಲವೂ ಕೂಡ ನೇರ ಪರಿಚಯಲ್ಲಿ ಇದ್ದಾರೆ. ಮತ್ತೆ ಸರ್ಕಾರಿ ಕೆಲಸವನ್ನ ಕೊಡಿಸ್ತೀನಿ, ಅದಲ್ದಿರ ಬ್ಯಾಂಕ್ಗಳಲ್ಲಿ ಏನಾದ್ರು ಲೋನ್ ಏನಾದ್ರು ಬೇಕಿದ್ರೆ ಆ ಒಂದು ಲೋನ್ ಅನ್ನು ಕೂಡ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಸಾಕಷ್ಟು ಮಹಿಳೆಯರಿಂದ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಿರುವಂತದ್ದು. ಅಂದ್ರೆ ಸದ್ಯಕ್ಕೆ ನಂದಿನಿ ಲೇಔಟ್ ನಲ್ಲಿ ಇದೀಗ ಒಂದು NCR ದಾಖಲಾಗಿದೆ. NCR ಅನ್ವಯ ಪೊಲೀಸರು FIR ಮಾಡಬೇಕೋ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಪ್ರಾಥಮಿಕವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಒಂದು ಟೌನ್ ಹಾಲ್ ನಲ್ಲಿ, ಅಂದ್ರೆ ಇವತ್ತು ವಿಜುವಲ್ಸ್ ಅಲ್ಲಿ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ತೋರಿಸ್ತಿದ್ದಾರೆ. ಟೌನ್ ಹಾಲ್ ನಲ್ಲಿ ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ಒಂದು ಕಾರ್ಯಕ್ರಮ ನಡೆಯುತ್ತಿರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಮಹಿಳೆಯರು, ಅಂದ್ರೆ ವಂಚಿತ ಮಹಿಳೆಯರೇನಿದ್ದಾರೆ, ಅವರು ವಸಂತ ಮುರಳಿ ಅವರಿಗೆ ಒಂದು ಮುತ್ತಿಗೆ ಹಾಕೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ರು. ಈ ವೇಳೆ SJ ಪಾರ್ಕ್ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರೆಲ್ಲರನ್ನೂ ಕೂಡ ಅಂದ್ರೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿರುವಂಥದ್ದು. ಅಂದ್ರೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಪಟ್ಟರು, ಅವರನ್ನ ಎಲ್ಲರನ್ನೂ ಕೂಡ ಕರ್ಕೊಂಡು ಇದೀಗ ಹೋಗಿರುವಂಥದ್ದು. ಅಂದ್ರೆ ಕಾರ್ಯಕ್ರಮ ಇನ್ನೂ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದ ಮಧ್ಯೆಯೇ ಈ ರೀತಿಯಾದಂತಹ ಅವಘಡಗಳು ನಡೆದಿರುವಂಥದ್ದು. ಸದ್ಯಕ್ಕೆ SJ ಪಾರ್ಕ್ ಪೊಲೀಸರೇನಿದ್ದಾರೆ ಒಂದು ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಇವಾಗ ಮುತ್ತಿಗೆ ಹಾಕಿದ್ದಾರೆ, ಆ ಒಂದು ಮುತ್ತಿಗೆ ಕಾರ್ಯಕ್ರಮದ ಇಲ್ಲಿ ಅಡಚಣೆ ಹುಟ್ಟುವುದಕ್ಕೆ ಇವ್ರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಆರೋಪಗಳು, ಸಾಕಷ್ಟು ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಆರೋಪಗಳು ಕೇಳಿಬರ್ತಿರುವಂಥದ್ದು. ಇತ್ತ ದುಡ್ಡು ಇಲ್ಲ, ಅತ್ತ ಕೆಲಸವೂ ಕೂಡ ಕೊಡ್ತಿಲ್ಲ, ಇವರಿಂದ ಅಲ್ದು ಸಾಕಾಗೋಗಿದೆ, ರೋಸ್ ಹೋಗಿದೆ ಅನ್ನೋದು ಆ ಮಹಿಳೆಯರ ಆರೋಪವಾಗಿರುವಂಥದ್ದು. ಅಂದ್ರೆ ಈ ಬಗ್ಗೆ ಒಂದು ನಂದಿಲೇವಟ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ NCR ಕೂಡ ದಾಖಲಾಗಿದೆ. ಇನ್ನು ಮಿಕ್ಕಿದಂತಹ ಮಹಿಳೆಯರು ದೂರು ಕೊಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಎಷ್ಟೇ ಅಲ್ಲದ್ರೂ ಕೂಡ ನಮ್ಮ ಹಣವೂ ಕೂಡ ನಮಗೆ ವಾಪಸ್ ಸಿಗ್ತಾ ಇರಲಿಲ್ಲ, ಮತ್ತೆ ಉದ್ಯೋಗವೂ ಕೂಡ ಸಿಗ್ತಾ ಇರಲಿಲ್ಲ. ಹೀಗಾಗಿ ನಮಗೆ ಮೋಸ ಮಾಡಿದ್ರು ಅಂತ ಕಾರ್ಯಕ್ರಮದ ಮಧ್ಯೆಯೇ ಅವರು ಮುತ್ತಿಗೆಗೆ ಹಾಕೋದಕ್ಕೆ ಒಂದು ಯತ್ನವನ್ನ ಪಟ್ಟಿರುವಂಥದ್ದು. ಕೈ ಮಿಲಾಯಿಸ್ಕೊಂಡ್ರು, ಪರಸ್ಪರ ಹೊಡೆದಾಟದ ಒಂದು ಸನ್ನಿವೇಶವೂ ಕೂಡ ಕ್ರಿಯೇಟ್ ಆಯಿತು. ಸದ್ಯಕ್ಕೆ ಆ ಮಹಿಳೆಯರೇನಿದ್ದಾರೆ ಅವರೆಲ್ಲರನ್ನೂ ಕೂಡ SJ ಪಾರ್ಕ್ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿರುವಂಥದ್ದು. ಭಾವನಾ. ಎಸ್ ಚೇತನ್, ಇದರ ಜೊತೆಗೆ ಇಷ್ಟು ಒಂದು ಕಡೆ ಈಗಾಗಲೇ ಕಂಪ್ಲೇಂಟ್ NCR ಆಗಿದೆ ಅಂತ ನೀವೇ ಹೇಳ್ತಿದ್ದೀರಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಏನು ಹೇಳ್ತಾ ಇದ್ದಾರೆ ವಸಂತ? ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಏನು ಕೊಡ್ತಿದ್ದಾರೆ? ನಿಜಾನಾ? ಅಂದ್ರೆ ಕೆಲಸ ಕೊಡಿಸೋದಾಗಿ ಹೇಳಿದ್ದಾದ್ರೂ ಒಪ್ಕೊಳ್ತಿದಾರ ಅವರು? ಅಂದ್ರೆ ಇದ್ರ ಬಗ್ಗೆ ಅವರಿಂದ ಯಾವುದೇ ರೀತಿಯಾದ ಕ್ಲಾರಿಫಿಕೇಶನ್ ಸದ್ಯಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಒಂದಷ್ಟು ಆಡಿಯೋಗಳು ಕೂಡ ನಮಗೆ ಲಭ್ಯ ಆಗಿರುವಂಥದ್ದು. ಅಂದ್ರೆ ವಸಂತ ಮುರಳಿ ಅವರು ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ನಮಗೂ ಕೂಡ ಲಭ್ಯ ಆಗಿದೆ. ಅಂದ್ರೆ ಈ ಒಂದು ಆಡಿಯೋದಲ್ಲಿ ಅಂದ್ರೆ ಸಾಕಷ್ಟು ಜನರಿಗೆ ದುಡ್ಡನ್ನ ಇಸ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿರಂತರವಾಗಿ ಅಂದ್ರೆ ಹಲವು ವರ್ಷಗಳಿಂದ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಕೊಡ್ತಾ ಇರಲಿಲ್ಲ. ಬೇರೆ ವಿಧಿ ಕಾಣದೆ ನಾವು ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿದ್ದೀವಿ, ಆದಷ್ಟು ಬೇಗ ಅದನ್ನು FIR ಅನ್ನು ಕೂಡ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ನಂದಿನಿ ಲೇಔಟ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ಒಂದು ದೂರುದಾರ ಹೇಳ್ತಿರುವಂತದ್ದು. ಅಂದ್ರೆ ಆಕೆಯ ಜೊತೆ ಬೇರೆಯವರು ಕೂಡ ಇವತ್ತು ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಪಟ್ಟರು. ವೇದಿಕೆ ಮುಂಭಾಗದಲ್ಲಿ ಒಂದು ಧಿಕ್ಕಾರವನ್ನು ಕೂಡ
ಕೂಗಿದ್ರು. ಅವ್ರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನದಲ್ಲಿ ಸಮಾಜದಲ್ಲಿ ಏನು ಕಾರ್ಯಕ್ರಮ ಏನು ನಡೀತಾ ಇತ್ತು ಅಲ್ಲಿನ ಸದಸ್ಯರು ಕೂಡ ಬಂದಿರುವಂಥದ್ದು, ಮತ್ತು ಸ್ಥಳೀಯ SJ ಪಾರ್ಕ್ ಪೊಲೀಸರು ಕೂಡ ಬಂದು ಅವರೆಲ್ಲರನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡೋದ್ರು. ಅಂದರೆ ಏನೈತಿ ಎಕ್ಸಾಕ್ಟ್ ಆಗಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕೊಡಬೇಕು, ಹಣ ಕೊಟ್ಟಿರೋದಕ್ಕೆ ಇವ್ರ ಹತ್ರ ಏನೆಲ್ಲ ಪ್ರೂಫ್ ಇದೆ, ಅದು ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಲಿದೆ. ಭಾವನಾ. ಎಸ್, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.